ಭದ್ರಮಿದ್ಭದ್ರಾಕೃಣಭತ್ ಸರಸ್ವತ್ಯಕವಾರಿ ಚೇತತಿ ವಾಜಿನೀವತಿ ಗೃಣಾನಾಜಮದಗ್ನಿವತ್ಸುವಾನಾ ಚ ವಸಿಷ್ಠವತ್ ಜನೀಯಂತೋನ್ವಗ್ರವಃ ಪುತ್ರೀಯಂತಃ ಸುದಾನವಃ ಸರಸ್ವಂತಂ ಹವಾಮಹೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಏತನ್ಮಧ್ಯೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ವಿಶೇಷವಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ದಿನಾಂಕ 6ನೇ ತಾರೀಕು 7ನೇ ತಿಂಗಳು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಕುಜ 12ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲೇ ಇದ್ದು 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಗುರುವಿನೊಂದಿಗೆ ಸೇರಿ ಗುರು ಮಂಗಲ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಸ್ನೇಹಿತನ ಮನೆಯಿಂದ ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 19ನೇ ತಾರೀಕು ಬುಧ ಸಿಂಹರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಂಥ ಬುಧ, ಶತ್ರುವ್ಯ ಸ್ಥಾನದಲ್ಲಿದ್ದಂಥ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 31ನೇ ತಾರೀಕು ಜುಲೈ ತಿಂಗಳು ಶುಕ್ರ ಶತ್ರುವಿನ ಮನೆಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಬದಲಾವಣೆ ಈ ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು. ಸರಿ, ಆಷಾಢ ಮಾಸ ಅನ್ನುವಂಥದ್ದು ಜುಲೈ ತಿಂಗಳಲ್ಲೇ ನಮಗೆ ಬರುವಂಥದ್ದು. ಪ್ರಾರಂಭ ಆಗೋದು ಯಾವಾಗ? 6ನೇ ತಾರೀಕು ಜುಲೈ ಅಂದರೆ 7ನೇ ತಿಂಗಳು. 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಪ್ರಾರಂಭವಾಗುವಂತಹ ಆಷಾಢ ಮಾಸ ಸಮಾಪ್ತಿ ಆಗೋದು 4ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ ನಿಮಗೆ ಸಮಾಪ್ತಿ ಆಗುತ್ತೆ. ಪೌರ್ಣಮಿ ಬಂದು 21ನೇ ತಾರೀಕು ಜುಲೈ ನಿಮಗೆ ಪೌರ್ಣಮಿ, ಗುರು ಪೌರ್ಣಮಿ ಅಂತ. ಆದರೆ ಹಿಂದಿನ ದಿನನೇ ಪ್ರಾರಂಭ ಆಗುತ್ತೆ, 20ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ ನಿಮಗೆ ಪೌರ್ಣಮಿ. 2 ದಿನಗಳ ಪೌರ್ಣಮಿ ಇರುತ್ತೆ, ಬಟ್ ಗುರು ಪೌರ್ಣಮಿ ಆಚರಣೆ 21ನೇ ತಾರೀಕು ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕಿಗೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅವತ್ತು ಆಷಾಢ ಮಾಸ ಸಮಾಪ್ತಿ. ಒಟ್ಟಾರೆ ಆಷಾಢ ಮಾಸದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಬರುತ್ತೆ. 4 ಶುಕ್ರವಾರವು ಅಮ್ಮನವರಿಗೆ ಪ್ರೀತಿಯಾಗಿರತಕ್ಕಂಥ ಸಂದರ್ಭ. ಆಷಾಢ ಶುಕ್ರವಾರ ಪೂಜೆ ಅಥವಾ ವ್ರತ ಅನ್ನುವಂಥ ರೀತಿಯಲ್ಲೇ ಕರಿತೀವಿ. ನೋಡಿ, ಆಷಾಢ ಮಾಸದ ವಿಚಾರದಲ್ಲಿ 12ನೇ ತಾರೀಕು ಜುಲೈ 12ನೇ ತಾರೀಕು ಒಂದು ಆಷಾಢ ಅಮಾವಾಸ್ಯೆ ಮೊದಲನೇದು. ಹಾಗೆ 19ನೇ ತಾರೀಕು 2ನೇ ಆಷಾಢ ಶುಕ್ರವಾರ. ಹಾಗೆ 26ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. ಹಾಗೆ ಆಗಸ್ಟ್ 2ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಈ 4 ಆಷಾಢ ಶುಕ್ರವಾರದಲ್ಲೂ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಕಲಶ ಇಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲೂ ವಿಶೇಷ. ಅದನ್ನು ನೋಡಿಕೊಂಡು ನೀವು ಮಾಡುವಂಥದ್ದು ಒಳ್ಳೆಯದು. ಇನ್ನು 16ನೇ ತಾರೀಕು ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಮಗೆ 6 ತಿಂಗಳು ದಕ್ಷಿಣಾಯನ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಪ್ರಯಾಣ ಮಾಡುವಂಥ ಸಂದರ್ಭ ಪ್ರಾರಂಭ ಆಗುತ್ತೆ. ಸರಿ, ಹಾಗಾದರೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಜುಲೈ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಮಾಸ ಭವಿಷ್ಯ ಅಂದ ಕೂಡಲೇ ಮೀನರಾಶಿಯವರಿಗೆ ಪ್ರಸ್ತುತ 7.5 ಪ್ರಾರಂಭದ ಭಾಗ ಅನ್ನುವಂಥದ್ದು ಬಹಳ ಯೋಚನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಮೀನರಾಶಿಯವರು ಶನಿ ಜೂನ್ ತಿಂಗಳಲ್ಲೇ ವಕ್ರಿ ಆಗ್ತಾ ಇರೋದ್ರಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3-4 ತಿಂಗಳು ನಿಮಗೆ 7.5 ಇರೋದಿಲ್ಲ.
ಹೆಂಗೆ ಸ್ವಾಮಿ ಹೆಂಗಿರೋದಿಲ್ಲ ಅಂತಂದರೆ, ಕುಂಭರಾಶಿಯಲ್ಲಿ ಇರತಕ್ಕಂಥ ಶನಿ ತಮ್ಮ ದೃಷ್ಟಿಯನ್ನು ವಕ್ರವಾಗಿ ಮಕರ ರಾಶಿ ಕಡೆಗೆ ಗಮನ ಕೊಟ್ಟಿದ್ದಾನೆ. ಅಂದರೆ ಹಿಂಚಲನೆ, ರೆಟ್ರೋಗ್ರೇಡ್ ಸಿಸ್ಟಮ್, ವಕ್ರಿಯಾಗಿ ಅಂದರೆ ಹಿಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸ್ವಲ್ಪ ದಿನಗಳಿಗೆ, ತುಂಬ ದಿನಗಳಿಗೇನಲ್ಲ. ಹಾಗಾಗಿ ಒಂದು 3-4 ತಿಂಗಳು ಸ್ವಲ್ಪ ಮೀನರಾಶಿಯವರು ನಿರಾಯಾಸವಾಗಿರ್ಬೋದು. ನಿಮಗೇನು ಈ ಸಾಡೆ ಸಾತಿ ಎಫೆಕ್ಟು ಅನ್ನುವಂಥದ್ದು ಆಗೋದಿಲ್ಲ. ಶನಿ ನಿಮಗೆ 12ನೇ ಮನೇಲಿದ್ದಾರಾ 11ನೇ ಮನೇಲಿದ್ದಾರೆ ಅಂತ ಭಾವನೆ ಮಾಡಬೇಕು. ಹಾಗಾಗಿ ಮೀನರಾಶಿಯವರಿಗೆ ತಿಳ್ಕೊಳ್ಳಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳು ಅತ್ಯಂತ ಅದ್ಭುತವಾದಂಥ ಸಂದರ್ಭ. ಈ 3 ತಿಂಗಳಲ್ಲಿ ನಿಮ್ಮ ಕನಸುಗಳು ನನಸಾಗುವಂತಹ ಒಂದು ತಿಂಗಳುಗಳಾಗತ್ತೆ. ಯಾವುದೇ ಕೆಲಸದ ವಿಚಾರಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗುತ್ತೆ. ನೀವು ನಂಬಿರ್ತಕ್ಕಂಥ ನಿಮ್ಮ ಗುರುಗಳು ಅಥವಾ ನೀವು ನಂಬಿರ್ತಕ್ಕಂಥ ನಿಮ್ಮ ವ್ಯಕ್ತಿಗಳಿಂದ ನಿಮಗೆ ಭರಪೂರವಾದ ಸಹಾಯ ನಿಮಗೆ ಸಿಗುತ್ತೆ. ಸಪೋರ್ಟು, ಯಾರೋ ಒಬ್ಬರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ನೀವು ಸಹಕಾರ ಮಾಡುವಂಥದ್ದು ಅಥವಾ ನಿಮ್ಮ ಕೆಲಸಕ್ಕೆ ಯಾರೋ ಸಹಕಾರ ಮಾಡುವಂಥದ್ದು, ಒಂದು ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆ ಹೆಚ್ಚಾಗುವಂಥದ್ದು, ಭಗವಂತನ ದರ್ಶನ, ಭಗವಂತನ ಪೂಜೆ, ಭಗವಂತನ ಕ್ಷೇತ್ರ ದರ್ಶನಗಳು ಹೆಚ್ಚು ಮಾಡುವಂಥದ್ದು, ಅನೇಕ ಸೌಖ್ಯಂ ಲಭ್ಯತೆ ಅಂದರೆ ತುಂಬ ಸುಖಗಳನ್ನು ಪಡುವಂಥದ್ದು, ಏನೋ ಒಂಥರ ಕನಸುಗಳು ತುಂಬ ಹೆಚ್ಚಾಗಿ ಒಳ್ಳೆ ಕನಸುಗಳು ಬರುವಂಥದ್ದು, ಆ ಕನಸು ನನಸಾಗುವಂಥದ್ದು, ಇದೆಲ್ಲ ನಿಮಗೆ ಈ 3 ತಿಂಗಳಲ್ಲಿ ಕಾಣುತ್ತೆ. ಕಾರಣ ವಿಶೇಷವಾದಂಥ ಫಲ ಕೊಡ್ತಾ ಇರತಕ್ಕಂಥ ಸ್ಥಾನದಲ್ಲಿ ನಿಮಗೆ ಇದೆ. ಅಂದರೆ ಈ 3 ತಿಂಗಳು ನಿಮಗೆ ಸಾಡೆ ಸಾತಿ ಇದೆ ಅಂತ ನೀವು ಭಾವನೆ ಮಾಡಬಾರ್ದು. ಕಾರಣ ವಕ್ರಿ ಶನಿ ಆಗಿರೋದ್ರಿಂದ ಅಲ್ಲಿಗೇನಾಯಿತು, ಶನಿಯಿಂದ ನಿಮಗೆ ಒಳ್ಳೆ ಫಲ, ಲಾಭ ಫಲ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ಏನಾದರೂ ಸ್ವಂತ ಮನೆಯಲ್ಲೋ ಉಚ್ಚ ಸ್ಥಾನದಲ್ಲೋ ಮಿತ್ರನ ಮನೆಯಲ್ಲೋ ಇದ್ದುಬಿಟ್ರೆ ಖಂಡಿತವಾಗಲೂ ನಿಮ್ಮ ಕಷ್ಟಗಳು ಪರಿಹಾರ ಆಗೋಯ್ತು ಅಂತಲೇ ಡಿಸೈಡ್ ಮಾಡ್ಕೊಂಬಿಡಿ. ಆಗೋಯ್ತು, ನನ್ನ ಕಷ್ಟಗಳು ಪರಿಹಾರ ಆಗೋಯ್ತು, ನನ್ನ ಪ್ರಯತ್ನ ನನಗೆ ಫಲ ಕೊಡುತ್ತೆ, ನಾನು ಗೆದ್ದೆ ಅನ್ನುವಂಥ ಒಂದು ಗೆಲುವನ್ನು ನೀವು ಆಸೆ ಪಡಬಹುದು. ಆಸೆ ಪಡುವಂಥದ್ದು ತಪ್ಪೇನಿಲ್ಲ, ದುರಾಸೆ ಪಡುವಂಥದ್ದು ತಪ್ಪು. ಆಸೆ ಪಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ನಾನು 100 ರೂಪಾಯಿ ಸಂಪಾದನೆ ಮಾಡಬೇಕು, ಒಂದು 200 ರೂಪಾಯಿ ಸಂಪಾದನೆ ಮಾಡಿ 100 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಎತ್ತಿಡಬೇಕು, ಈ ಥರ ಆಲೋಚನೆಗಳು ಮಾಡುವಂಥ ನಿಮಗೆ ಆಸೆನೇ ಬಿಟ್ಟರೆ, ನಾನು 100 ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಆಸೆ, 1000 ರೂಪಾಯಿ ಸಂಪಾದನೆ ಮಾಡಿ ನಾನು ಅದರಲ್ಲಿ 900 ರೂಪಾಯಿ ಎತ್ತಿಟ್ಟು 100 ರೂಪಾಯಿ ಖರ್ಚು ಮಾಡಬೇಕು ಅನ್ನೋದು ದುರಾಸೆ. ಅಂತ ದುರಾಸೆಗಳನ್ನು ಮಾತ್ರ ಖಂಡಿತ ಪಡ್ಲಿಕ್ಕೆ ಹೋಗಬೇಡಿ. ಬಟ್ ನಿಮ್ಗೆ ತುಂಬ ಸಹಕಾರ ನೋಡಿ, ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ನಿಮಗೆ ಈ 3 ತಿಂಗಳು ಜುಲೈಯಿಂದ ಪ್ರಾರಂಭ ಆಗುತ್ತೆ, ಭಾಳ ಒಳ್ಳೆ ಫಲ ಸಿಗುತ್ತೆ. ರಾಶ್ಯಾಧಿಪತಿನೂ ನಿಮಗೆ ತೃತೀಯದಲ್ಲಿದ್ದಾರೆ, ಗುರುಮಂಗಲ ಯೋಗ ಸಿಗುತ್ತೆ 12ನೇ ತಾರೀಕಿನಿಂದ. ಆಮೇಲೆ ದಶಮಾಧಿಪತಿನೂ ಅವರೇ, ಉದ್ಯೋಗದಲ್ಲಿ ಬದಲಾವಣೆಗಳು, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಒಂದು ಹಂತಕ್ಕೆ ಏನಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥ ಲೈಫ್ ನಿಮಗೆ ಶುರು ಆಗುತ್ತೆ. ಅದು ತಾತ್ಕಾಲಿಕನೇ, 3 ತಿಂಗಳೇ. ಬಟ್ ಈ 3 ತಿಂಗಳಲ್ಲಿ ನೀವು ಮಾಡುವಂಥ ಸಾಧನೆ ನಿಮಗೆ 30 ವರ್ಷಕ್ಕೆ ನಿಮಗೆ ಅನುಕೂಲ ಆಗೋಷ್ಟು ಸಾಧನೆ ಆಗುತ್ತೆ. ಬಟ್ ನಿಮ್ಮ ಪ್ರಯತ್ನ ಬಲಿಷ್ಠವಾಗಿರಬೇಕು. ಗುರುಮಂಗಲ ಯೋಗ ಇರೋದ್ರಿಂದ ಈ 3 ತಿಂಗಳಲ್ಲಿ ಏನಾದರೂ ಭೂಮಿ ಖರೀದಿ ಮಾಡುವಂಥ ಯೋಗ, ಅಥವಾ ಈ 3 ತಿಂಗಳಲ್ಲಿ ನೀವೇನಾದರೂ ವ್ಯವಹಾರ ದೊಡ್ಡದಾಗಿ ಮಾಡುವಂಥದ್ದು, ಆಮೇಲೆ ಹಣ ಸಂಗ್ರಹಣೆ ಮಾಡೋದು, ವಸ್ತು ಸಂಗ್ರಹಣೆ ಮಾಡೋದು, ಧಾನ್ಯ ಸಂಗ್ರಹಣೆ ಮಾಡೋದು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ಳೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮೀಟ್ ಮಾಡುವಂಥದ್ದು, ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಜಗಳಗಳು, ಸ್ವಲ್ಪ ಕೋಪ ಬಂದು ಯಾರನ್ನ ಹೊಡೆದು ಬಿಡೋದು, ಕೋಪ ಮಾಡ್ಕೊಂಡು ಬೈದು ಬಿಡೋದು, ಪೊಲೀಸ್ ಸ್ಟೇಷನು, ಕೋರ್ಟು, ಇನ್ನೊಂದು ಮತ್ತೊಂದು ಆಗುವ ಸಾಧ್ಯತೆಗಳಿರುತ್ತೆ. ಇದ್ರ ಕಡೆ ಗಮನ ಕೊಡಿ. ಹಣ ಅಂತೂ ಬರುತ್ತೆ, ಮತ್ತು ಅದರ ಜೊತೆಗೆ ಸ್ವಲ್ಪ ಕಷ್ಟನೂ ಬರುತ್ತೆ. ಆ ಕಷ್ಟನ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಗುರುಮಂಗಲ ಯೋಗ ನಿಮಗೆ ಆಕ್ಟಿವೇಟ್ ಆಗಿರೋದ್ರಿಂದ ಅದು ತೃತೀಯ ಸ್ಥಾನದಲ್ಲಿ, ಅದರಿಂದ ಒಳ್ಳೆ ಶುಭ ಫಲವನ್ನು ನೀವು ಪಡ್ಕೊಳ್ಬೋದು. ಅದರದ್ದು ಯಾವುದೇ ಥರದ ನೆಗೆಟಿವ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಅದಂತೂ ವೆರಿ ಕ್ಲಿಯರು. ಅದಾದಮೇಲೆ ಚತುರ್ಥ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂಥ ಒಂದು ಬುಧ ಪ್ರಸ್ತುತ ಆದರೆ ಶತ್ರು ಸ್ಥಾನದಲ್ಲೇ ಇದ್ದಾರೆ. ಬುಧನಿಂದ ನಿಮ್ಗೇನು ಅನುಕೂಲ ಆಗಲ್ಲ. ನೀವು ನೋಡಿ, ಬುಧ 19ನೇ ತಾರೀಕು ಅಂದ್ರೆ ನಿಮ್ಗೆ ಯಾವ ವ್ಯವಹಾರನೂ ಆಗಲ್ಲ. ಜುಲೈ ತಿಂಗಳಲ್ಲಿ ಈಗ ತಾನೇ ಹೇಳಿದ್ರಲ್ಲ ಗುರುಗಳೇ ತುಂಬ ಒಳ್ಳೇದಿದೆ ಅಂದರೆ, ಆದರೆ 19ನೇ ತಿಂಗಳು ಜುಲೈವರೆಗೂ ನಿಮ್ಗೆ ಎಳ್ಕೊಂಡು ಹೋಗುತ್ತೆ. ಜುಲೈ 19 ಆದಮೇಲೆ ಬುಧ ಯಾವಾಗ ಮಿತ್ರನ ಮನೆಗೆ ಬರ್ತಾರೋ ಖಂಡಿತವಾಗ್ಲೂ 100% ಸಕ್ಸಸ್ಸು. ಜುಲೈ 19ನೇ ತಾರೀಕು ನಂತರ ನೀವು ಸುಖವನ್ನು ಪಟ್ಟು, ಸಂತೋಷವನ್ನು ಪಟ್ಟು, ವಿಜಯತ್ವದ ಹಾದಿಗೆ ಹೋಗುವಂಥದ್ದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಹಾಗೆ ವಿವಾಹದ ವಿಚಾರದಲ್ಲಿ, ಶುಭ ಕಾರ್ಯದ ವಿಚಾರದಲ್ಲಿ ಅನುಕೂಲಗಳು, ಮನೆಯಲ್ಲಿ ಸಂತತಿ ವೃದ್ಧಿ ಆಗೋದು, ಮದುವೆ ಆಗೋದು ಅಥವಾ ಮಕ್ಕಳಾಗೋದು, ಈ ಥರದ ಅನುಕೂಲಗಳು ಕೂಡ ನಿಮಗೆ ಈ ತಿಂಗಳಿಗೆಲ್ಲ ರೆಡಿ ಮಾಡಿಕೊಂಡು ಮುಂದಿನ ತಿಂಗಳಲ್ಲಿ ಅದನ್ನು ಅನುಭವಿಸುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಸಪ್ತಮಾಧಿಪತಿ ನಿಮಗೆ ಮಿತ್ರನ ಮನೆಗೆ ಬರ್ತಾರೆ. ಅದೇ ಜುಲೈ ತಿಂಗಳು ಕಳೆದ ನಂತರ ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ
ಸ್ಥಾನಕ್ಕೆ ಬಂದು ಉಚ್ಚ ಸ್ಥಾನದ ಫಲ ಕೊಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸುಖಾಧಿಪತಿನೂ ನಿಮಗೆ ಸುಖವನ್ನ ಕೊಡುವಂತಹ ಗ್ರಹವು ಕೂಡ ಬುಧ. ಆದ್ರಿಂದ ಈ ಜುಲೈ ಮತ್ತೆ ಅದರ ನಂತರ ಬರುವಂತಹ 2 ತಿಂಗಳು ನಿಮಗೆ ಬಹಳ ಒಳ್ಳೆ ಫಲವನ್ನ ಬುಧ ಕೊಡ್ತಾನೆ. ಅದು ಜುಲೈ 19ನೇ ತಾರೀಕು ನಂತರ. ಇನ್ನು ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಈಗಾಗಲೇ ಮಿತ್ರನ ಮನೆಯಲ್ಲಿದ್ದಾನೆ. 12ನೇ ತಾರೀಕು ಮಿತ್ರನ ಮನೆಗೆ ಹೋಗ್ತಾನೆ. ದೊಡ್ಡ ವ್ಯತ್ಯಾಸ ಏನಿಲ್ಲ. ಹೆಂಡತಿ ಗಂಡ ಮಧ್ಯೆ ಏನು ದೊಡ್ಡ ವೈಮನಸ್ಯಗಳು ಬರಲ್ಲ, ಜಗಳಗಳು ಇನ್ನೊಂದು ಮತ್ತೊಂದು ಆಗೋದಿಲ್ಲ. ಯಾವುದೇ ತರಹದ ನೆಗೆಟಿವ್ ಆಗದೆ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ಡ್ ಲೈಫು. ಹೆಣ್ಣು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಅತ್ಯಂತ ಸಂತೋಷ ಪಡುವಂಥ ಸ್ಥಾನ ಲಭ್ಯವಾಗುತ್ತೆ. ಅದಲ್ಲದೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮೇಲಾಗಿ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಕಾಲು ಮೊಣಕಾಲು ಮಂಡಿ ನೋವು ಬರುವಂಥ ಸಾಧ್ಯತೆಗಳು, ತೊಡೆ ಸಮಸ್ಯೆಗಳು ಇದೆಲ್ಲ ಬರುವಂಥ ಸಾಧ್ಯತೆಗಳು. ಸ್ವಲ್ಪ ಕೇರ್ ಟೇಕ್ ಮಾಡಿ, ಸ್ವಲ್ಪ ಯೋಗ ಎಕ್ಸರ್ಸೈಸು ಅಥವಾ ವಾಕಿಂಗ್ ಇತ್ಯಾದಿಗಳು ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಶೀತದ ಸಮಸ್ಯೆ ಹೆಚ್ಚು ಕಾಣುವಂಥ ಸಾಧ್ಯತೆಗಳು ಮೀನ ರಾಶಿಯವರಿಗಿದೆ. ಸ್ವಲ್ಪ ದೇಹವನ್ನು ಬೆಚ್ಚಗಿಟ್ಕೊಳ್ಳಿ. ಜ್ವರ, ತಲೆನೋವು, ಕಣ್ಣು ನೋವು ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ತಗಲೋದು, ಏನೋ ಏಟ್ ಬೀಳೋದು, ರಕ್ತ ಬರೋದು ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಮೀನ ರಾಶಿಯವರು ಇದ್ರ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಷಷ್ಠಾಧಿಪತಿ ಆಗಿರತಕ್ಕಂಥ ಸೂರ್ಯನು ಕೂಡ ಮಿತ್ರನ ಸ್ಥಾನಕ್ಕೆ ಬರ್ತಾನೆ. 16ನೇ ತಾರೀಕು ನಂತರ ಮಿತ್ರ ಸ್ಥಾನಕ್ಕೆ ಬರ್ತಾನೆ. 16ನೇ ತಾರೀಕು ಮೊದಲು ಕೂಡ ಮಿತ್ರ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಸೂರ್ಯನಿಂದ ಯಾವುದು ಕೆಟ್ಟದ್ದಿಲ್ಲ, ಹೇಗಿತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನುವಂಥದ್ದು ಕಾಣಲ್ಲ. ಏನಪ್ಪಾ ಅಂತಂದ್ರೆ ನೀವು ನಿಮ್ಮನ್ನ ಯಾರು ನಂಬಿದಾರೋ ಅವ್ರನ್ನ ನೀವು ಕೈ ಬಿಡಬೇಡಿ, ನೀವು ಯಾರನ್ನ ನಂಬಿದಾರೋ ಅವ್ರನ್ನ ನೀವು ಕೈ ಬಿಡಬೇಡಿ. ಎಲ್ಲದಕ್ಕೂ ಮುಖ್ಯವಾಗಿ ಆ ಪರಮೇಶ್ವರನ ಅನುಗ್ರಹ ನಿಮಗೆ ಸಿಗಬೇಕು ಅಂದ್ರೆ ಪ್ರತಿ ದಿನ ಎವ್ರಿ ಡೇ ಶಿವನ ದೇವಸ್ಥಾನಕ್ಕೆ ಹೋಗಿ. ಪ್ರತಿ ದಿನ ಮೀನ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ. ಒಂದು ಕಡೆ ತಾತ್ಕಾಲಿಕ ಸಾಡೆ ಸಾತಿ ಬಿಡುಗಡೆ ಇದ್ರೆ ನಿಮಗೆ, ಇನ್ನೊಂದು ಕಡೆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಹೆಚ್ಚು ಶುಭ ಫಲಗಳನ್ನು ಪಡ್ಬೋದು. ಶಿವನನ್ನ ದರ್ಶನ ಮಾಡಿ ನಂದಿಯ ಸ್ಪರ್ಶನವನ್ನು ಮಾಡುವಂಥದ್ದು, ನಂದಿಯ ಕೊಂಬಿನಲ್ಲಿ ಶಿವನ ದರ್ಶನ ಮಾಡುವಂಥದ್ದು, ಪ್ರದೋಷ ಪೂಜೆಗೆ ಎಷ್ಟೇ ಕೆಲಸ ಇರಲಿ ಪ್ರದೋಷದ ದಿನ ಆ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಯಥೇಚ್ಛವಾದಂತಹ ಲಾಭಗಳು, ಹಣ ಮಾತ್ರ ಲಾಭ ಅಲ್ಲ, ಸುಖ ಸೌಖ್ಯ ಸಂತೋಷ, ಕೆಲಸಗಳ ಅಭಿವೃದ್ಧಿ, ಸಕ್ಸಸ್ ಇತ್ಯಾದಿಗಳೆಲ್ಲವೂ ಸಿಕ್ಕಿ ಒಂದು ಹಂತಕ್ಕೆ ಏನಪ್ಪ ಅಂದ್ರೆ ಒಂದು ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಓವರಾಲ್ ನೋಡಿದಾಗ ಒಂದು ಪಾಸಿಟಿವ್ ಅನ್ನುವಂಥದ್ದು ಕಾಣ್ತಾ ಇದೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಯಾವುದೇ ತರಹದ ದೋಷಗಳಿಗೆ ಪರಿಹಾರಗಳು ಬೇಕಿಲ್ಲ. ಕೇವಲ ಶಿವನ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟು ಪ್ರದೋಷಕ್ಕೆ ಶಿವನನ್ನು ಆರಾಧನೆ ಮಾಡಿ, ಬಿಲ್ವ ಪತ್ರ ಅರ್ಚನೆಯನ್ನು ಮಾಡಿಸಿ, ಆಮೇಲೆ ಸಿಹಿ ಅನ್ನವನ್ನು ದಾನ ಮಾಡಿ, ಅಂದ್ರೆ ಬೆಲ್ಲ ಹಾಕಿ ಅನ್ನವನ್ನು ಮಾಡಿ 10 ಜನಕ್ಕೆ ದಾನ ಮಾಡೋದು, ಅಥವಾ ಶಾಲಿ ಅನ್ನ ಅಂದರೆ ಈ ಕಲ್ ಸಕ್ಕರೆ ಹಾಕಿ ಅನ್ನ ಮಾಡಿ ದಾನ ಮಾಡೋದು, ಅಥವಾ ಸ್ವೀಟ್ಸನ್ನು ತೊಗೊಂಡು ಬೇಕ್ರಿಯಲ್ಲೋ ಅಥವಾ ಸ್ವೀಟ್ ಸ್ಟಾಲಲ್ಲೋ ಸ್ವೀಟ್ ತೊಗೊಂಡು 4 ಜನಕ್ಕೆ ದಾನ ಮಾಡೋದು. ಸಿಹಿಯನ್ನು ದಾನ ಮಾಡಿ. ಈ ತಿಂಗಳು ಹೆಚ್ಚು ಸಿಹಿಯನ್ನು 10 ಜನಕ್ಕೆ ಕೊಡೋದ್ರಿಂದ ಮೀನ ರಾಶಿಯವರಿಗೆ ಸಿಹಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ. ಜನರಲೈಸ್ ಆಗಿ ನೋಡೋದಾದ್ರೆ ಅತ್ಯಂತ ಶುಭ. ಆರೋಗ್ಯ ವೃದ್ಧಿ, ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉತ್ತಮವಾದ ಫಲ, ಷೇರು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ. ಪಾಲುದಾರಿಕೆ ಕೆಲಸಗಳಲ್ಲಿ ಕೂಡ ನಿಮಗೆ ಅತ್ಯಂತ ಶುಭ ಇರುತ್ತೆ. ಅಭದ್ರತೆ, ಭಯ, ದಿಗ್ಭ್ರಮೆ ಹಾಗೂ ಮನಸ್ಸಿಗೆ ನಾನಾ ವಿಧ ಯೋಚನೆಗಳು ಇವೆಲ್ಲ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಬರ್ತಾ ಇರುತ್ತೆ. ಒಂದಿನ ಶುಭ ಒಂದಿನ ಅಶುಭ. ಏನೇ ಆದರೂ 19ನೇ ತಾರೀಕು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಯೋಚನೆಗಳು ನಿಮ್ಮನ್ನು ಕಾಡುತ್ತೆ, ಆದರೆ ಚಿಂತೆ ಮಾಡೋದು ಬೇಡ. ವಾಹನ ಚಾಲಕರು ಸ್ವಲ್ಪ ಎಚ್ಚರವಾಗಿರಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದ ದಿನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ರಾಜಕೀಯ ವ್ಯವಹಾರಗಳಲ್ಲಿ ಅತ್ಯಂತ ಶುಭ. ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ, ಮೃಷ್ಟಾನ್ನ ಭೋಜನ, ಕುಟುಂಬದಲ್ಲಿ ಸಂತಸದ ವಾತಾವರಣ, ತೃಪ್ತಿದಾಯಕ. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅತ್ಯಂತ ಶುಭ ಮಾಸ. ಪರೀಕ್ಷೆ ತಯಾರಿಕೆಗಳಿದ್ರೆ ಖಂಡಿತವಾಗ್ಲೂ ತೊಡಗಿಸ್ಕೊಳ್ಳಿ, ಒಳ್ಳೆಯದು. ಸರ್ಕಾರಿ ಕೆಲಸಗಾರರಲ್ಲಿ ಜಯಪ್ರಾಪ್ತಿ, ಆಕಸ್ಮಿಕ ಧನಲಾಭ ಪ್ರಾಪ್ತಿ ಇರುತ್ತೆ. ಮತ್ತೆ ವ್ಯಾಪಾರ ವ್ಯವಹಾರದವರಿಗೆ, ಸಣ್ಣ ಪುಟ್ಟ ವ್ಯಾಪಾರ, ಹೋಟೆಲ್ ಇತ್ಯಾದಿ ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ ಆಗ್ಬಹುದು, ಅಥವಾ ನೀವೇನಾದರೂ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್, ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ ಮಾಡ್ತೀರಿ, ಅದು ಚೆನ್ನಾಗಿದೆ. ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ವಿವಾಹದ ವಿಚಾರದಲ್ಲಿ ಜಯಪ್ರಾಪ್ತಿ, ದಾನ ಧರ್ಮಾದಿಗಳಲ್ಲಿ ಹೆಚ್ಚಿನ ಆಸಕ್ತಿ, ನೂತನ ವಾಹನ ಮತ್ತು ವಸ್ತು ಖರೀದಿಗಳನ್ನು ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿ ಇದೆ ಜುಲೈ ತಿಂಗಳಲ್ಲಿ. ಮೇಲಾಗಿ ಬಹಳಷ್ಟು ದ್ವೇಷ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಶಿಪ್ನ ಬಯಸ್ತಾರೆ. ಜಗಳ, ಕೋಪ, ಇದೆಲ್ಲದಕ್ಕಿಂತ ದೂರ ಉಳಿಯೋದು. ಆದಷ್ಟು ನೆಮ್ಮದಿಯಾಗಿ ಮಾತಾಡಿ, ಸಾತ್ವಿಕವಾಗಿರಲಿ. ಕೋಪ ಮಾಡ್ಕೊಂಬೇಡಿ, ಜೋರಾಗಿ ಅರ್ಚಾಡಬೇಡಿ, ಕಿರ್ಚಾಡಬೇಡಿ. ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದು ಅಥವಾ ನಿಮಗೆ ಬೇಸರ ಆಗುವಂಥದ್ದು, ನಿಮ್ಮಿಂದ ಯಾರಿಗೂ ಬೇಸರ ಆಗುವಂಥದ್ದು ಮಾಡೋದು ಬೇಡ. ಆತರ ಪಟ್ಟರೆ ಅಪಾಯ ಸ್ವಲ್ಪ ಇರೋದ್ರಿಂದ ಯಾವುದಕ್ಕೂ ಆತರ ಪಡಬೇಡಿ. ಮನಸ್ಸು ಬಹಳ ಆತರ ಪಟ್ಬಿಟ್ರೆ ಬಹಳ ನೋವಾಗುತ್ತೆ ನಿಮ್ಮ ಮನಸ್ಸು. ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತೇಳಿ ಚಂದ್ರನನ್ನು ಜಪ ಮಾಡುವಂಥದ್ದು ಈ ಒಂದು ತಿಂಗಳು ಬಹಳ ಒಳ್ಳೆಯದು. ಒಂದು ಚಂದ್ರಾಯ ನಮಃ ಜಪ, ಇನ್ನೊಂದು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡೋದು, ಪ್ರತಿನಿತ್ಯ ಶಿವನ ದರ್ಶನ ಮಾಡುವುದು. ಪ್ರತಿನಿತ್ಯ ಶಿವನ ದರ್ಶನ ಮಾಡೋಕ್ಕಾಗಿಲ್ವಾ, ಕನಿಷ್ಠ ಸೋಮವಾರ ದರ್ಶನ ಮಾಡಿ ಮುಳಿದ ದಿನಗಳಲ್ಲಿ ಶಿವನ ಮಂತ್ರಗಳನ್ನು, ಸ್ತೋತ್ರಗಳನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಬಹಳ ಒಳ್ಳೆಯದು. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರತಿಫಲ, ಅದಕ್ಕೆ ಮೀರಿ ಪ್ರತಿಫಲ ನಿಮಗೆ ಜುಲೈ 19ನೇ ತಾರೀಕು ನಂತರ ಖಂಡಿತ ಸಿಗುತ್ತೆ. ಅದರಿಂದ ಪ್ಲಸ್ ಪಾಯಿಂಟ್ ಆಗಿ ಮನಸ್ಸು
ಮನಸ್ಸು ನೆಮ್ಮದಿ, ಕುಟುಂಬದ ನೆಮ್ಮದಿ, ನಿಮ್ಮ ವ್ಯವಹಾರ ನೆಮ್ಮದಿ, ಹಣಕಾಸು ನೆಮ್ಮದಿ, ಸಂತೋಷವಾದ ಜೀವನ ನೀವು ಕಾಣುವಂಥದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ಮೀನ ರಾಶಿಯವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಈ 3 ತಿಂಗಳು ಬಲಿಷ್ಠವಾದಂಥ ಯೋಜನೆಗಳನ್ನು ಹಾಕೊಳ್ಳಿ. ಈ 3 ತಿಂಗಳಲ್ಲಿ ಇನ್ನೇನು ಮಾಡ್ಬೋದು, ಜಾತಕದ ಪ್ರಕಾರ, ಮೂಲ ಜಾತಕದ ಪ್ರಕಾರ ಇನ್ನೇನು ಅಭಿವೃದ್ಧಿ ಇದೆ ಅನ್ನುವಂಥದ್ದನ್ನು ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಭಗವಂತ ಮತ್ತಷ್ಟು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಭಯ ಪಡೋ ಅವಶ್ಯಕತೆ ಇಲ್ಲ, ಸಂದೇಹ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಶುಭವೇ ನಿಮಗಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.